ನಮಸ್ಕಾರ ವೀಕ್ಷಕರೇ, ಗುರುಮಿಟ್ಕಲ್ ಸುದ್ದಿಗೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು ಗುರುಮಿಟ್ಕಲ್ ತಾಲೂಕಾ MRPS ತಾಲೂಕಾ ಸಂಚಾಲಕರು ಅಧ್ಯಕ್ಷರು ಆಗಿರ್ತಕ್ಕಂಥ ರವಿ ಬೂರ್ನೂರು ಅವ್ರ ಜೊತೆ ನಾವು ಸಂವಾದದಲ್ಲಿದ್ದೀವಿ. ಒಳ ಮೀಸಲಾತಿ ಕುರಿತಾಗಿರ್ತಕ್ಕಂಥ ವಿಚಾರ ಈಗೇನು ಸರ್ಕಾರ 2-3 ದಿನದಲ್ಲಿ ದಿನಗಳ ಕೆಳಗಡೆ ಒಂದು ನಿರ್ಣಯ ಕೊಟ್ಟಿತ್ತು. ಆ ಕುರಿತಾಗಿ MRPS ಅಧ್ಯಕ್ಷರಾಗಿರ್ತಕ್ಕಂಥ ರವಿ ಅವರ ಅನಿಸಿಕೆ ಯಾವ ರೀತಿ ಇರುತ್ತೆ ಅಂತ ನಾವೀಗ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ಒಳ ಮೀಸಲಾತಿ ವಿಚಾರವಾಗಿ ಸರ್ಕಾರ ಈಗೇನು ಅನುಪಾತದಲ್ಲಿ ಕೊಟ್ಟಿದೆ, 3 ಅನುಪಾತದಲ್ಲಿ, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಸರ್, ನಾನು ಗುರುಮಿಟ್ಕಲ್ ತಾಲೂಕಿನ MRPS ತಾಲೂಕು ಅಧ್ಯಕ್ಷರಾಗಿ ಮಾದಿಗ ದಂಡೋರದ ತಾಲೂಕು ಅಧ್ಯಕ್ಷರಾಗಿ ಹೇಳಬಯಸುವುದೇನಂತಂದರೆ, ಮೊನ್ನೆ ಸಚಿವ ಸಂಪುಟದಲ್ಲಿ ರೋಸ್ಟರ್ ಬಿಂದುವಿನ ಒಂದು ನಿರ್ಧಾರ ಏನಾಗಿತ್ತಂತಂದರೆ, ಮಾದಿಗರಿಗೆ ಮತ್ತು ಅಲೆಮಾರಿ ಸಮುದಾಯಗಳಿಗೆ ಭಾಳಷ್ಟು ಮೋಸ ಆಗಿದೆ. ಕಾಂಗ್ರೆಸ್ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರದಲ್ಲಿ ಮಾದಿಗ ಮತ್ತು ಅಲೆಮಾರಿ ಜನಾಂಗಗಳಿಗೆ ಇದು ಮರಣ ಕಾಣಿ ಬರ್ತಾ ಇದೆ. ಯಾಕಂತಂದ್ರೆ ಅಲೆಮಾರಿ ಸಮುದಾಯದವರು ಬಹಳಷ್ಟು ಹಿಂದೆ ಉಳಿದಂಥ ಜಾತಿ. ಮಾದಿಗ ಸಮುದಾಯದಲ್ಲಿ ಕೂಡ ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕ ಆಗಿರ್ಬೋದು ಮತ್ತು ರಾಜಕೀಯದಲ್ಲಿ ಕೂಡ ಬಹಳಷ್ಟು ತುಳಿತಕ್ಕೆ ಒಳಗಾದಂಥ ಸಮಾಜ ಇದು. ಆದರೂ ಕೂಡ ಮೊನ್ನೆ ನಿರ್ಣಯ ನಾವು ಬಯಸಿದ್ದೇ ಬೇರೆ, ಮೊನ್ನೆ ನಿರ್ಣಯ ಕೊಟ್ಟಿದ್ದಾದರೂ ಬಂದಿದ್ದಾದರೂ ಬೇರೆ. ಅದಕ್ಕೆ ನಮ್ಮ ಮಾದಿಗ ಸಮಾಜದವರು ಬಹಳಷ್ಟು ನೋವಿನಲ್ಲಿದ್ದೇವೆ. ಯಾಕಂತಂದರೆ ನಾವು ಸಿದ್ದರಾಮಯ್ಯ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಮೇಲೆ ಭಾಳಷ್ಟು ಭರವಸೆ ಇಟ್ಕೊಂಡಿದ್ದೆವು. ಅಹಿಂದ ನಾಯಕರು ಅಂತ ಹೇಳ್ತಾ ಇದ್ರು. ಅನೇಕ ಬಾರಿ ನಾವು ಮನವಿ ಪತ್ರಗಳು ಕೂಡ ಕೊಟ್ಟಿದ್ದೇವೆ ಸಿದ್ದರಾಮಯ್ಯ ಅವರಿಗೆ. ರಾಯಚೂರಲ್ಲಿ ಕೂಡ ಕೊಟ್ಟಿದ್ದೇವೆ, ಒಳ ಮೀಸಲಾತಿ ವಿಷಯವಾಗಿ. ಯಾದಗಿರಲ್ಲಿ ಕೂಡ ಕೊಟ್ಟಿದ್ದೇವೆ. ಅವರು ನಮಗೆ ಭರವಸೆ ಕೊಟ್ಟಿದ್ದರು, ಯಾವುದೇ ರೀತಿಯಿಂದ ನಿಮ್ಮ ಸಮಾಜಕ್ಕೆ, ಯಾವ ಸಮಾಜಕ್ಕೆ ಕೂಡ ಅನ್ಯಾಯ ಮಾಡದಂತೆ ಮಾಡ್ತೇವೆ ಅಂತೇಳಿ. ಪಾಪ ನಮಗಷ್ಟೇ ಅಲ್ಲದೆ ಅಲೆಮಾರಿ ಸಮುದಾಯದವರಿಗೂ ಕೂಡ ಬಹಳಷ್ಟು ಅನ್ಯಾಯ ಆಗಿದೆ. ಅವರಿಗೆ ಧ್ವನಿ ಇಲ್ಲದಂಥ ಒಂದು ಸಮುದಾಯ, ಅವರಿಗೆ ಧ್ವನಿ ಆಗಿರ್ಬೇಕಾಗಿತ್ತು. ಅವರಿಗೆ ಆದಂಥ 1% ಆದರೂ ಕೂಡ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಆ ವಿಚಾರಕ್ಕೆ ನಮಗೆ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಮೋಸ ಮಾಡಿದೆ ಅಂತೇಳಿ ಹೇಳ್ತೀವಿ. ಸರ್, ಈಗ ನಮ್ಮ ಪ್ರಕಾರ ಈಗ ಮೊನ್ನೆ ಏನು ಘೋಷಣೆ ಮಾಡಿರ್ತಕ್ಕಂಥ ಅನುಪಾತ ಏನಿದೆಯಲ್ಲ, ಅದು ಎಲ್ರಿಗೂ ಒಳ್ಳೆಯದಾಗಿದೆ. ಅದ್ರ ಕುರಿತಾಗಿ ಸಾಕಷ್ಟು ಬೇಡಿಕೆ ಕೊಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಏನು ಅನ್ಯಾಯ ಆಗಿದೆ? ಸರ್, ಸಂಖ್ಯೆ ನಮ್ಮ ಮಾದಿಗ ಸಮುದಾಯ ಈಗ ನಾಗಮೋಹನ್ ವರದಿ ಆಗಿರ್ಬೋದು ಮತ್ತು ಇನ್ನಿತರ 3 ವರದಿಗಳ ಪ್ರಕಾರ ನೋಡಿದ್ರು ಕೂಡ ನಮ್ಮ ಸಮುದಾಯ ಹೆಚ್ಚಿಗೆ ಸಂಖ್ಯೆಯಲ್ಲಿತ್ತು. ಆದರೂ ಕೂಡ ಸರ್ವರಿಗೆ ಸಮಬಾಳು, ಸರ್ವರಿಗೆ ಹೌದಿಲ್ಲ ಸಮಬಾಳು ಅನ್ನುವ ರೀತಿಯಲ್ಲಿ ಬಂದಿಲ್ಲ ಅಂತ. ಯಾಕಂದ್ರೆ ನಮ್ಮ ಸಂಖ್ಯೆ ಎಷ್ಟಿದೆ ಅಷ್ಟು ಬಂದಿಲ್ಲ. ಯಾಕಂದ್ರೆ 30 ವರ್ಷಗಳಿಂದ ಸತತವಾಗಿ ಬೀದಿಗಿಳಿದು ಹೋರಾಟ ಮಾಡಿದ ಮಾದಿಗ ದಂಡೋರ, ಮಾದಿಗ ಸಮಾಜಗಳು ಮಾತ್ರ, ಮಾದಿಗ ಒಕ್ಕೂಟದ ಅನೇಕ ಸಂಘಟನೆಗಳು, ಮಾದಿಗ ಮೀಸಲಾತಿ, ಒಳ ಮೀಸಲಾತಿಗೋಸ್ಕರ ಅನೇಕ ಸಂಘಟನೆಗಳಾಗಿರ್ಬೋದು, ನಮ್ಮ ಪ್ರತ್ಯೇಕವಾಗಿ 30 ವರ್ಷಗಳಿಂದ ಸತತವಾಗಿ ನಮ್ಮ ಮಾದಿಗ ದಂಡೋರ ಒಳ ಮೀಸಲಾತಿಗೋಸ್ಕರ ಮಂದಕೃಷ್ಣ ಮಾದಿಗ ಅಣ್ಣನವರ ನೇತೃತ್ವದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದ ಬಿ ನರಸಪ್ಪ ದಂಡೋರ ಅವರ ನೇತೃತ್ವದಲ್ಲಿ ನಾವು ಒಳ ಮೀಸಲಾತಿಯ ಪಡ್ಕೊಳ್ಳೋ ರೀತಿಯಲ್ಲಿ ರೋಡಿಗಿಳಿದು, ಬೀದಿಗಿಳಿದು ಹೋರಾಟ ಮಾಡಿದ್ದ ಅನೇಕ ಜನರು ತಮ್ಮ ಜೀವನವನ್ನೇ ಕೂಡ ಹೋರಾಟದಲ್ಲಿ ಕಳ್ಕೊಂಡಂತ ಘಟನೆಗಳು ಕೂಡ ನೀವು ನೋಡ್ತಾ ಇದ್ದೀರಿ ಸರ್. ಆ ವಿಚಾರದಾಗ ಅದೇ ನಮ್ಮ ಬಲಗೈ ಸಮುದಾಯದವರು ಯಾವುದೇ ರೀತಿಯಲ್ಲಿ ಏನಂತ ನೋಡೋದು, ಒಂದು ಹೇಳಿದಾಗೆ ಯಾವುದೇ ರೀತಿ ಅವ್ರಿಗೆ ಕಷ್ಟಪಡದಂತೆ ನಾವು ಬಂದಂಥ ಕಷ್ಟಪಟ್ಟು ಅಂತಿಮ ನಿರ್ಣಯ ಬಂದಾಗ ಅವರ ಒಂದು ರಾಜಕೀಯ ಪ್ರಬಲರಾದ ಕಾರಣನೋ ಗೊತ್ತಿಲ್ಲ, ಯಾವ ವಿಷಯನೂ ಗೊತ್ತಿಲ್ಲ, ಅವರು ಏಕೈಕಿ ಬಂದು ಒಂದೇ ಸರಿಗೆ ಬಂದು ನಮ್ಮಲ್ಲಿರುವಂಥ ಪಾಲನ್ನು ಕಸ್ಕೊಂಡಿದ್ದಾರೆ. ಯಾಕಂತಂದ್ರೆ ಅವರು ಜನಸಂಖ್ಯೆವಾರು ಕೊಟ್ಟಿದ್ರೆ ಸರಿಯಾಗ್ತಿತ್ತು. ನಮ್ಮ ಸಂಖ್ಯೆವಾರು ಕೊಡದೇ ಕಾರಣ ಬಹಳಷ್ಟು ಮೋಸವಾಗಿದೆ. ಎಲ್ಲೋ ಒಂದು ರೀತಿಯಲ್ಲಿ ತಮ್ಮ ಈ ಹೋರಾಟಕ್ಕೆ ಈಗ ಸಚಿವರಾಗಿರ್ಬೋದು, ಮಂತ್ರಿ ಸ್ಥಾನದಲ್ಲಿ ಸಾಕಷ್ಟು ಜನ ಇದ್ದಾರೆ ನಮ್ಮ ಸಮುದಾಯದಲ್ಲಿ. ಅಲ್ಲಿ ಅವರು ವಿಫಲರಾಗಿದ್ದಾರೆ ಅಂತ ಅನ್ಸುತ್ತೆ. ವಿಫಲರನ್ನೋದಕ್ಕೆ ಸರ್, ನನಗನ್ಸಿದ ಮಟ್ಟಿಗೆ ನಮ್ಮ ಸಮಾಜದ ಮಂತ್ರಿಗಳು, ನಮ್ಮ ಸಮಾಜದ MLAಗಳಾಗಿರ್ಬೋದು ಕೂಡ ಅನೇಕ, ನಾವು ಅವರು ಮಾತನಾಡಿದ್ರು ಸಿದ್ದರಾಮಯ್ಯನವರು ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಅವರು ಒಂದು ಗೊಂದಲದಲ್ಲಿ ಇದ್ದು ಮಾತನಾಡಿದಾಗೆ ನಮ್ಗೆ ಅನಿಸ್ತಾ ಇದೆ. ಯಾವುದೋ ಒಂದು ಗೊಂದಲದಲ್ಲಿ ಇದ್ರು, ಅವರಿಗೆ ಯಾವುದೋ ಒಂದು ಕಂಡೀಷನ್ ಹಾಕಿ ಮಾತನಾಡಿದ್ದಾರೆ. ಯಾಕಂದ್ರೆ ಅವ್ರ ಮುಖದಲ್ಲಿ ನಗುವೇ ಇರಲಿಲ್ಲ. ನಮ್ಮ ತಿಮ್ಮಪ್ಪರು ಸಾಹೇಬರು ಮಾತನಾಡಿದ್ರು, ಅಂತ ಟೈಮಲ್ಲಿ ಅವರ ಮುಖ ನೋಡಿದರೆ ಯಾವುದೋ ಗೊಂದಲದಲ್ಲಿ ಸಿಲುಕಿದ್ದಾರೆ ಎನ್ನುವ ಮಾತು, ಅನುಮಾನ ನಮಗೆ ಶುರುವಾಗ್ತಾ ಇದೆ. ಆದರೂ ಕೂಡ ನಮಗೆ ದಯವಿಟ್ಟು ಇದು
ರೋಸ್ಟ್ರು ಪದ್ಧತಿಯನ್ನು ಸರಿ ಮಾಡಿ ನಮಗೆ ನ್ಯಾಯ ಕೊಡಿಸಬೇಕು. ನಮ್ಮ ಜೊತೆಯಲ್ಲಿ ಕೂಡ ಅಲೆಮಾರಿ ಸಮುದಾಯದವರಿಗೆ ಕೂಡ ಒಂದು ನ್ಯಾಯವನ್ನು ಕೊಡಿಸಬೇಕಂತೇಳಿ ಅವರಲ್ಲಿ ಕೇಳ್ತೇವೆ. ಈಗ 17% ಮೀಸಲಾತಿ ಪ್ರಕಾರ 56,437 ಹುದ್ದೆಗಳ ಬಗ್ಗೆ ಅದ್ರ ಬಗ್ಗೆನೂ ಮುಂದಿನ ಇದರಲ್ಲಿ ವಿಚಾರ ಮಾಡ್ತೀವಿ ಅಂತ ಹೇಳಿದ್ರು. ಅದು ಇದ್ರ ಬಗ್ಗೆ ಏನು ಹೇಳ್ತೀರಿ? ಅದೇ ಸರ್, ಈಗ ನಾವು ಹೇಳಿದ್ದೀನಿ ಮೊದಲಿಗೆ ನಿಮಗೆ, ರಾಜಕೀಯವಾಗಿರ್ಬೋದು, ನಾವು ಶೈಕ್ಷಣಿಕ ಆರ್ಥಿಕ ಎದರಲ್ಲಿ ಕೂಡ ಇಲ್ಲ. ಅದ್ರ ಜೊತೆ ನಮ್ಮ ಅಲೆಮಾರಿ ಸಮುದಾಯವರು ಪೂರಾ ನಮ್ಮ ಇನ್ನೂ ಬೆಟರ್ ದೆನ್, ಬಟ್ ಅವರು ಪೂರಾ ಕೆಳಮಟ್ಟದಲ್ಲಿದ್ದಾರೆ. ಅವರು ಯಾವ ಥರ ಸರಿ ಈ ಥರ ಮಾಡಿದರೆ ಆ ಸಮಾಜದಲ್ಲಿರುವಂಥ 4.5 ಅನೇಕ ಸಮಾಜಗಳಿವೆ. ಆ ಸಮಾಜಗಳಲ್ಲಿರುವಂಥವ್ರು ಯಾವ ಥರ ಅಲೆಮಾರಿದವರಿಗೆ ಚಾನ್ಸ್ ಕೊಡ್ತಾರೆ? ಅಲ್ಲ, ಈಗ ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ಈಗ ನೀವು ಈ ಕೊಟ್ಟಿರ್ತಕ್ಕಂಥ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ನೀವು ಸಂತೃಪ್ತಿ ಆಗಿಲ್ಲ. ಇಲ್ಲ, ಅದು ನಿಜವಾಗಿಯೂ ಮಾದಿಗ ಮತ್ತು ಅಲೆಮಾರಿ ಸಮುದಾಯಗಳಿಗೆ ಮರಣ ಶಾಸನವಾಗಿ ಬರೆದಿದ್ದಂಥ ಕಾಂಗ್ರೆಸ್ ಸರ್ಕಾರ. ಅಲ್ಲ, ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಮತ್ತೆ ಏನಾದರೂ ಹೋರಾಟ? ಅದೇ ಸರ್, ನಾವು ನಮ್ಮ ಸಂಸ್ಥಾಪಕರಾಗಿರುವಂಥ ಮಂದಕೃಷ್ಣ ಮಾದಿಗಣ್ಣವರು ಮಾರ್ಗದರ್ಶನದ ಪ್ರಕಾರ ಮತ್ತು ನಮ್ಮ ಬಿ ನರಸಪ್ಪ ದಂಡೋರ ಅವರ ಮಾರ್ಗದರ್ಶನ ಪ್ರಕಾರ ಅವರು ಏನು ಹೇಳ್ತಾರೆ ಅದಕ್ಕೆ ನಾವು ಸಿದ್ಧರಾಗಿರ್ತೀವಿ. ಮುಂದೆ ಏನು ಅವರು ಕರೆ ಕೊಡ್ತಾರೆ ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ ಅಂತ ಹೇಳ್ತೀವಿ ಸರ್. ಆಗಲಿ ಸರ್, ಆದಷ್ಟು ಬೇಗ ಸರ್ಕಾರ ತಮಗೆ ಇನ್ನೇ ಹೆಚ್ಚು ಮೀಸಲಾತಿ ಕೊಡಲಿ, ನಿಮ್ಮ ಸಮುದಾಯಕ್ಕೆ ಇನ್ನೇ ಹೆಚ್ಚು ಸವಲತ್ತುಗಳು ಸಿಗಲಿ. ನಿಮ್ಮ ಜೊತೆ ತಾವು ಅಲೆಮಾರಿ ಸಮುದಾಯದ ಬಗ್ಗೆನೂ ತಾವು ಹೇಳಿದ್ರಿ, ಅವ್ರಿಗೂ ಸೌಲಭ್ಯಗಳು ಸಿಗಲಿ ಅಂತ. ಬಲ ಸಮುದಾಯದ ಬಗ್ಗೆನೂ ನಮ್ಗೆ ಯಾವುದೇ ರೀತಿಯಿಂದ ನಾವು ಯಾವಾಗಲೂ ಅಣ್ಣ ತಮ್ಮರಿದ್ದಂಗೆ ಸರ್. ಕಿಡಿಗೇಡಿಗಳು ಕೆಲವು ಜನ ಮಾತ್ರ ನಮ್ಮಲ್ಲಿನೇ ಜಗಳ ಹಚ್ಚಿ ಒಳ ಮೀಸಲಾತಿಯನ್ನು ಅಡ್ಡ ಇಟ್ಟುಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆ ಬಹಳಷ್ಟು ನೋವಾಗ್ತಾ ಇದೆ. ರಾಜಕೀಯ ಒಂದು ವಿಷಯವಾಗಿ ನಮ್ಮಿಬ್ಬರ ನಡುವೆ ಜಗಳ ಹಚ್ಚಿ, ಯಾಕಂದ್ರೆ ರಾಜಕೀಯ ಮಾಡ್ಬೇಕಂತಂದ್ರೆ ಬೇರೆ ಎಲ್ಲ ವೇದಿಕೆಗಳಿದ್ದಾವೆ, ಬಟ್ ಇಲ್ಲಿ ಒಂದು ಅಣ್ಣ ತಮ್ಮರ ಒಂದು ಭಾವನೆ ಇರುವಂತ ನಮ್ಮ ಗುರುಮುಖಲ್ ಭಾಗದಲ್ಲಿ ಕೂಡ ಯಾರು ಕೂಡ ಒಳ್ಳೆಯ ಮಾದಿರಿ ಯಾರು ಏನು ಅಂತಿಲ್ಲ ಸರ್. ಎಲ್ಲರೂ ಅಣ್ಣ ತಮ್ಮರ ಥರನೇ ಇದ್ದೀವಿ. ಅವರು ರಾಜಕೀಯ ಉದ್ದೇಶಕ್ಕಾಗಿ ಅವರ ರಾಜಕೀಯ ಬೆಳೆ ಬೇಯಿಸೋದಕ್ಕೋಸ್ಕರ ಅವರು ಈ ಒಂದು ನಿರ್ಣಯವನ್ನು ತಗೊಂಡಿದ್ದಾರೆ. ಇದೊಂದು ಬಹಳ ನೋವಿನ ಸಂಗತಿ ಮಾದಿಗರಿಗೆ. 30 ವರ್ಷದ ಪ್ರತಿಫಲನೆ ಈ ತರ ಕೊಟ್ಟಿರೋಂಥ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಇದು ಶೋಭೆ ತರುವುದಿಲ್ಲ. ಮತ್ತು ಸಿದ್ದರಾಮಯ್ಯ ಅವರು ಕೂಡ ಇದನ್ನು ಗಮನಹರಿಸಿ ಆದಷ್ಟು ಬೇಗ ಸರಿಪಡಿಸ್ತಾರೆ ಅಂತೇಳಿ ನಮಗೆ, ಯಾಕಂದ್ರೆ ಐಂದ ನಾಯಕರಂತ ಹೇಳ್ತಿರುವಂಥ ನಮ್ಮ ನಾಡಿನ ಸಿದ್ದರಾಮಯ್ಯನವರು, ನಮ್ಮ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಇದನ್ನು ಸರಿಪಡಿಸ್ತಾರೆ ಅಂತೇಳಿ ಕೂಡ ನಮ್ಗೆ ಇನ್ನೂ ಕೂಡ ಅವರ ಮೇಲೆ ಭರವಸೆ ಇದೆ ಸರ್. ಆಗಲಿ ಸರ್, ಥ್ಯಾಂಕ್ ಯು.